And yesterday, many of us are thinking, let us decorate like grandparents. But my teacher said that, no madam, all the grandparents are modern grandparents. We will look like ajis, they will look like youngsters. Let us not do that, they said. Yeah, what my teacher said is really true. ಅವ್ರು ಏನ್ ಹೇಳಿದಾರೆ ಅದು ನಿಜವಾಗ್ಲೂ ನಿಜ. ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದ್ದಾರೆ. ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಿಜವಾಗ್ಲೂ ಇಲ್ಲಿ ಇರೋ ಗ್ರ್ಯಾಂಡ್ ಪೇರೆಂಟ್ಸ್ ಮೊಮ್ಮಕ್ಕಳು ರಿಯಲಿ ಗಾಡ್ ಬ್ಲೆಸ್ಡ್. ಗ್ರ್ಯಾಂಡ್ ಪೇರೆಂಟ್ಸ್ ಸಿಗ್ತಾ ಇದ್ದರು ಮೊಮ್ಮಕ್ಕಳಿಗೆ ಅಂದ್ರೆ ಅಂತ ಅದೃಷ್ಟ ಯಾರಿಗೂ ಸಿಕ್ಕಲ್ಲ. ನಾನು ಇದು ಒಂದು ಮಾತಾಡ್ತೀನಿ, ಎಲ್ಲರೂ ಅಂಡ್ ಐ ಆಮ್ ರಿಯಲಿ ಹ್ಯಾಪಿ. ಯಾಕಂತಂದ್ರೆ ನಮ್ಮ ಸ್ಕೂಲ್ ಮಕ್ಕಳಿಗೆ ಇಷ್ಟು ಜನರಿಗೆ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೆ ಅಂದ್ರೆ ಅವ್ರು ಪ್ರಾಪರ್ ಆಗಿ ಗೈಡ್. ಒಂದು ವಿಶೇಷ, ಪ್ರಣಮ್ನಿಗೆ ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ ಗ್ರೇಟ್ ಗ್ರ್ಯಾಂಡ್ ಇದರಲ್ಲಿ ಒಂದೇ ಒಂದು ಡೌಟ್, ಎಷ್ಟು ಜನ ಸೊಸೆ ಜೊತೆ ಇದ್ದಾರೆ? ಸೊಸೆಗೆ rest of all with daughters, right? Really, those daughters are lucky. Still, their parents are with them only. And even whoever is their daughter-in-laws, they are also literally they are lucky, I can say. Really, their mother-in-laws and father-in-laws caring them still. ಅದು ನಿಜವಾಗ್ಲೂ ನನಗೆ ಅನ್ಸುತ್ತೆ, even my mother and my mother-in-law both cannot come. They were staying in AP. ನನಗೆ ಯಾವಾಗಲೂ ಅನ್ಸತ್ತೆ ನನ್ನ ಮಕ್ಕಳು ಮಿಸ್ ಆಗ್ತಾ ಇದ್ದಾರೆ ಅಂತ. ನಾವೆಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವ್ರು ಬರಲ್ಲ. ನಾವೇ 1-2 ದಿನ ರಜೆ ತಗೊಂಡಿದ್ದು ಸಿಕ್ಕಿದ್ರು ಅದು ಮಿಸ್ ಆಗಬಾರ್ದು ಅಂತ ಕರ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಬಟ್ ನಿಮ್ದೆಲ್ಲ ನೋಡ್ಬಿಟ್ಟು ನನ್ನ ಮಕ್ಕಳಿಗೆ ಅಷ್ಟು ಅದೃಷ್ಟ ಇಲ್ಲ ಅನ್ಸತ್ತೆ ನನಗೆ. ನಿಜವಾಗ್ಲೂ ನಿಮ್ಮ ಮಕ್ಕಳೆಲ್ಲರೂ, ನಿಮ್ಮ ಮೊಮ್ಮಕ್ಕಳೆಲ್ಲರೂ ದೇವರ ಆಶೀರ್ವಾದ ಇರೋದ್ರಿಂದ ನೀವು ಅವ್ರ ಜೊತೆ ಇದ್ದಾರೆ. ಇನ್ನೊಂದು ಏನಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸಸ್ ನೀವು ಯಾವಾಗಲೂ ಹೇಳ್ತಾ ಇರ್ತೀರ ಮಕ್ಕಳಿಗೆ, ಹಿಂಗೆ ಇರಬೇಕು ಹಂಗೆ ಇರಬೇಕು ಅಮ್ಮ ಅಂತ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಯಾವ ಜನರೇಷನ್ ಆದ್ರೂ ಆಗ್ಲಿ ಒಂದ್ಸತ್ತು ಓಡಿಸ್ಕೊಂಡಿದ್ರೇನೆ ಎಕ್ಸ್ಪೀರಿಯನ್ಸ್ ಅಮ್ಮ. ನಾನು ಹೇಳ್ತಿದ್ದೀನಿ, ತಮ್ಮ ಮೊಮ್ಮಕ್ಕಳ ಜೊತೆ ಏನು ಬರ್ತಿದ್ದಾರೆ ಅವರೆಲ್ಲರ ಪರವಾಗಿ ಅವರೆಲ್ಲರ ವತಿಯಿಂದ ಬ್ರೂಕ್ಲಿನ್ ಈ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಣ ವರ್ಗಕ್ಕೆ ನನ್ನ ನಮನವನ್ನು ಹೇಳಲಿಕ್ಕೆ ಬಂದಿದ್ದೀನಿ. ಮತ್ತು ಪ್ರಿನ್ಸಿಪಾಲ್ ಅವರು ಬಹಳ ಸೊಗಸಾಗಿ ಮಾತಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ, ಮೊಮ್ಮಕ್ಕಳಿಗೆ ಮಾತ್ರ ಅಲ್ಲ, ಮನೆಯಲ್ಲಿ ಮಕ್ಕಳು ಸೊಸೆ ಎಲ್ಲರ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ದಾರೆ. ಅದೆಲ್ಲರೂ ನಾವು ಅನುಸರಿಸೋಣ. ನಮ್ಮ ಮೊಮ್ಮಕ್ಕಳುಗಳು ಇಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ಅವರ ಭವಿಷ್ಯ ಮತ್ತಷ್ಟು ಉಜ್ವಲವಾಗ್ತಾನೇ ಹೋಗಲಿ. ಅವರು ವಯಸ್ಕರಾಗತಕ್ಕಂಥ ಸಂದರ್ಭದಲ್ಲಿ ಅತ್ಯುನ್ನತ ವ್ಯಕ್ತಿಗಳಾಗಿ ಈ ರಾಷ್ಟ್ರದ ಒಂದು ದೇಶ ಪ್ರೇಮದ ಒಂದು ವ್ಯಕ್ತಿಗಳಾಗಿ ಮಾರ್ಪಾಡಾಗಿ ಉಪಯುಕ್ತವಾಗಿ ಈ ದೇಶದ ಆಸ್ತಿಯಾಗಿ ಭಾರತದ ಸುಪುತ್ರರಾಗಿ ಬಾಳಿ ಬದುಕಲಿ ಅಂತಕ್ಕಂಥ ಹಾರೈಕೆಯನ್ನು ಹೇಳ್ತಾ ತಮ್ಮೆಲ್ಲರಿಗೂ ಸಹ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ನಮಸ್ಕಾರ. ಎಲ್ಲ ರೈತರ ಸ್ನೇಹಿತರಿಗೆ ಮತ್ತು ಶಿಕ್ಷಕರೊಂದಿಗೆ ನನ್ನ ವಂದನೆಗಳು. ಒಂದು ವಿಶೇಷ ಏನಂದರೆ, ಈಗ ಹಿಂದಿನ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕಾನ್ಸೆಪ್ಟೇ ಇಲ್ಲ. ಎಲ್ಲರೂ ಕೂಡು ಕುಟುಂಬದಲ್ಲೇ ಇದ್ವಿ. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ, ಅಪ್ಪಂದ್ರ ದಿನಾಚರಣೆ, ಅಮ್ಮಂದ್ರ ದಿನಾಚರಣೆ, ಗ್ರ್ಯಾಂಡ್ ಪೇರೆಂಟ್ಸ್ ದಿನಾಚರಣೆ ಎಲ್ಲ ಇದೆ. ಆದರೆ ಬದಲಾವಣೆ ಜಗದ ನಿಯಮ, ಹಾಗಾಗಿ ಬದಲಾಗ್ತಾ ಇದೆ ಜಗತ್ತು. ಆ ಬದಲಾವಣೆನ ನಾವು ಒಪ್ಕೊಂಡು ಇಷ್ಟು ಜನ ಅಜ್ಜ ಅಜ್ಜಿಯರು ಬಂದಿದ್ದೀವಿ. ಇದು ಒಂಥರ ಸಂತೋಷನೇ. ಹಿಂದೆ ಎಲ್ಲ ಕುಟುಂಬದಲ್ಲಿ ಅದು ಸಂತೋಷ. ಈಗ ನಾವೆಲ್ಲ ಸೇರಿ ಹೀಗೆ ಅಪ್ಪಂದ್ರ ದಿನಾಚರಣೆ, ಅಮ್ಮಂದ್ರ ದಿನಾಚರಣೆ, ಅಜ್ಜ ಅಜ್ಜಿಯರ ದಿನಾಚರಣೆ ಎಲ್ಲ ಆಚರಣೆ ಮಾಡೋದನ್ನು ಸಂತೋಷವಾಗಿ ಸ್ವೀಕರಿಸೋಣ ಅಂತ ಹೇಳ್ತಾ, ಈ ಅಜ್ಜ ಅಜ್ಜಿಯರ ದಿನಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಶಿಕ್ಷಕರೊಂದಿಗೆ ಇದನ್ನು ಅರೇಂಜ್ ಮಾಡಿರೋದು. ಇನ್ನೊಂದು ವಿಶೇಷ ನಮ್ಮ ಪ್ರಣಮ್ಯನ ಕಡೆಯಿಂದ ಅಂದರೆ, ಅವರು ಆ ಕಡೆ ಅಜ್ಜ ಅಜ್ಜಿ, ಈ ಕಡೆ ಅಜ್ಜ ಅಜ್ಜಿ, ಮುತ್ತಜ್ಜಿ ಎಲ್ಲರೂ ಬಂದ್ಬಿಟ್ಟಿದ್ದೀವಿ.
ಕಾಣದೆ ಚಿಂತಿಸುತ್ತ ಯಶೋದಮ್ಮ ಕಂದನಲ್ಲಿ ಕಾಣಲೆಂದು ಸಂಧಿ ಸಂಧಿಯಲ್ಲಿ ಹುಡುಕಿ ಬಂದು ನಿಂತ ಆ ಕ್ಷಣದಿ ಕೃಷ್ಣ ಬಂದು ನಿಂತ ಏನ ಹೇಳಲಿ ನಾನು ಕೃಷ್ಣನ ಮಹಿಮೆ ಇನ್ಯಾರಿಗೂ ತಿಳಿಯದಲ್ಲ ಹೆತ್ತಮ್ಮ ಕರೆದೊಯ್ದನು ಕಿತ್ತಲೊಳು ಮುತ್ತಿನವನ ತೋರಿದ ಬೆಂಡ ಬೆಂಡ ಕೆಂಡು ಮುತ್ತು ಗೊಂಚಲೋಡು ಜಗ್ಗುತ್ತಿರಲು ಕಡಿದು ಕಡಿದು ರಾಶಿ ಹಾಕಿದ ದಾಸನೆಂಬ ಹರಿಯೋ ಏನ ಹೇಳಲಿ ನಾನು ಕೃಷ್ಣನ ಮಹಿಮೆ ಇನ್ಯಾರಿಗೂ ತಿಳಿಯದಲ್ಲ ರಂಗನ ಮಹಿಮೆ ಮತ್ಯಾರಿಗೂ ತಿಳಿಯದಲ್ಲ ಜಲನಿಲಯಂ ವೈಕುಂಠಪುರವಾಸಿ ಪಂಕಜನೇತ್ರಂ ಪರಮಪವಿತ್ರಂ ಶಂಖಚಕ್ರಧರ ಚಿನ್ಮಯರೂಪಂ ವೆಂಕಟಾಚಲನಿಲಯಂ ವೈಕುಂಠಪುರವಾಸಿ ಜಯ 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 ಶತ ಸಹಸ್ರ ನರ ನಾರಿ ಹೃದಯ ನೇತ್ರಿ ಜಯ 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 ಪ್ರಿಯ ಭಾರತ ಜನಯಿತ್ರಿ ದಿವ್ಯ ಧಾತ್ರಿ ಜಯ ಜಯ ಸಸ್ಯಾಮಲ ಸುಶ್ಯಾಮ ಚಲಾಂಚಲಾಂಚಲ ಜಯ ಜಯ ಸಸ್ಯಾಮಲ ಸುಶ್ಯಾಮ ಚಲಾಂಚಲಾಂಚಲ ಜಯ ವಸಂತ ಕುಸುಮಲತಾ ಚಲಿತ ಲಲಿತ ಚೂರ್ಣ ಕುಂತಲ ಜಯ ಜಯ ವಸಂತ ಕುಸುಮಲತಾ ಚಲಿತ ಲಲಿತ ಚೂರ್ಣ ಕುಂತಲ ಜಯ ಮದೀಯ ಹೃದಯಾಸಯ ಲಾಕ್ಷಾರುಣ ಪದಯುಗಳ ಜಯ ಮದೀಯ ಹೃದಯಾಸಯ ಲಾಕ್ಷಾರುಣ ಪದಯುಗಳ ಜಯ 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 ಪ್ರಿಯ ಭಾರತ ಜನಯಿತ್ರಿ ದಿವ್ಯ ಧಾತ್ರಿ ಜಯ 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 ಶತ ಸಹಸ್ರ ನರ ನಾರಿ ಹೃದಯ ನೇತ್ರಿ ಜಯ 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 ಪ್ರಿಯ ಭಾರತ ಜನಯಿತ್ರಿ ದಿವ್ಯ ಧಾತ್ರಿ ಸಾಹಿತ್ಯ ಸಮಲೋಚನೆ ಶಾರದೆ ಸರಸ್ವತಿ ದಯ ತೋರುಣಿ
ಇನ್ವೈಟ್ ಮಾಡಿ ಈ ಥರ ಒಂದು ಸಂಭ್ರಮ ಗ್ರ್ಯಾಂಡ್ ಪೇರೆಂಟ್ಸ್ ಬರ್ತಾ ಇಲ್ಲ ಸರ್, ನಿಮ್ಗಾದ್ರೂ ನೋಡೋಣ ಅಂತ. ಅದಕ್ಕೆ ಮೇಡಮಿಗೆ ನಾವು ಒಂಚೂರು ಧನ್ಯವಾದ ಅರ್ಪಿಸ್ತೇವೆ. ಯಾಕಂದ್ರೆ ಇದೊಂದು ಬಹಳ ಇಟ್ ಇಸ್ ಎ ವೆರಿ ಯುನಿಕ್ ಸೆಲೆಬ್ರೇಷನ್ ಯು ಕ್ಯಾನ್ ಸೇ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೇಡಮ್ ಆ್ಯಂಡ್ ಟು ಬ್ರೂಕ್ಲಿನ್ ಮ್ಯಾನೇಜ್ಮೆಂಟ್ ಕೌನ್ಸಿಲ್ಗೆ. ಮತ್ತು ಇದೇ ಥರ ಬೆಳೆದ ಮೇಲೆ ಮಾಡ್ಬೇಕಂತ ನಾವು ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಲ್ಲ. ಈಗ ಒಂದು ಸಣ್ಣ ಲಕ್ಷ್ಮೀ ಅಷ್ಟಕಂ ಹೇಳಲು ಬಯಸುತ್ತೇನೆ. ನಮಸ್ತೆಸ್ತು ಮಹಾಮಾಯೆ ಸುರಪೋಷಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಪೌರಾಪೂರ ಭಯಂಕರಿ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿ ಪ್ರದೇ ದೇವಿ ಭಕ್ತಿಮೂರ್ತಿ ಪ್ರದಾಯಿನಿ ಮಂತ್ರಮೂರ್ತಿ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರ ಹಿ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗತೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರಿ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರ ಹರೇ ದೇವಿ ನಾನಾಲಂಕಾರ ಭೂಷಿತೆ ಜಗಸ್ಮಿತೆ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ಅಷ್ಟಕ ಸ್ತೋತ್ರಂ ಯಪ್ಪತೆ ಭಕ್ತಿ ಮಂಗಳ ಸರ್ವಸಿದ್ಧಿ ಪ್ರಾಪ್ನೋತಿ ರಾಜ ಪ್ರಾಪ್ನೋತಿ ಸರ್ವದ ಏಕಕಾಲೇ ಪಠೇ ನಿತ್ಯಂ ಮಹಾಪಾಪ ವಿನಾಶನಂ. ವಿಕಾಲಂ ಯಪ್ಪಟೇ ನಿತ್ಯಂ ಧನಧಾನ್ಯ ಸಮನ್ವಿತ ವಿಕಾಲಂ ಯಪ್ಪಟೇ ನಿತ್ಯಂ ಮಹಾಶತ್ರು ವಿನಾಶನಂ. ಮಹಾಲಕ್ಷ್ಮೀ ಭಯ ನಿತ್ಯಂ ಪ್ರಸನ್ನ ವರದಾ ಶುಭಂ. ಮೊಟ್ಟಮೊದಲನೇದಾಗಿ ನಮ್ಮ ಮಕ್ಕಳನ್ನು ಸರಿಯಾಗಿ ಕೊಡುವಂಥ ಶಿಕ್ಷಕ ವರ್ಗಕ್ಕೆ ನಮನ. ಮತ್ತು ಡ್ಯಾನ್ಸು ಹಾಡು ಅದೇ ನಮಗೆ ತುಂಬ ಇದೊಂದು ಸಂತೋಷ ವಿಷಯ. ನನಗೆ ರಿಟೈರ್ಡ್ ಆದಮೇಲೆ ಸ್ವಲ್ಪ ಒಂದು ಪೋಜರು ಮತ್ತೇನೋ ಒಂದು ಬೆಳೆ ಹೇಳುವಾಗ ಕೈ ನೋವು ಅಂದ್ಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲೂ ವಾಸಿ ಆಗಿರಲಿಲ್ಲ. ಅದೇನೋ ದೇವರು ಕರುಣಿಸಿ ನಮ್ಮ ಅಮ್ಮ ಮಾಡಿಕೊಟ್ಟ. ರಿಟೈರ್ಡ್ ಆಗಿ ಮನೇಲಿದ್ದೆ. ದಿವಸ ಬೆಳಿಗ್ಗೆ ಸಾಯಂಕಾಲ ರಾತ್ರಿ ವಿಮರ್ಶೆಗೆ ನಾರಾಯಣ ವರ್ಷ ಹಾಸ್ಪಿಟಲ್ ಅಲ್ಲೂ ಹೋಗಿದ್ದೆ. ಬೆಂಗಳೂರಲ್ಲೆಲ್ಲ ದೊಡ್ಡ ಆಸ್ಪತ್ರೆಯಲ್ಲಿ ಹೋಗಿ ಏನೂ ಮಾಡ್ತಾರೆ ಆಗಲೇ ಇಲ್ಲ. ಒಂದೂವರೆ ವರ್ಷ ಮಾತಾಡಿದ್ದೆ. ಇವರು ಮೇಲೆ ದಿವಸ ನಂದೇ ಕೆಲಸ. ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ಬಂದು ₹100 ಇಲ್ಲ ಮಾಡಿ ಕರೆಕ್ಟ್ ಆಗಿದೆ. ಅದನ್ನ ನಾನು ಅವಳಿಗೆ ಡಾಕ್ಟರ್ನೇ ಮಾಡಬೇಕು. మేము తెలుగుని రిప్రజెంట్ చేయడానికి వచ్చాను. బహుశా చాలామందికి భాష కొత్తగా ఉంటుంది, సారీ. కాబట్టి తెలుగుకు ఒక రిప్రజెంటేషన్ ఉండాలని వచ్చాను. ఈ రకంగా గ్రాండ్ పేరెంట్స్ డే జరపడం, ఆ గ్రాండ్ పేరెంట్స్ డేకి మేము మా చేతుల్లో ముద్దుగా పెంచిన మా గ్రాండ్ చిల్డ్రన్తో పాటు మమ్మల్ని కూడా ఇక్కడికి రప్పించి మా ఒక గౌరవాన్ని ఆపాదించడం, ఇది చాలా చాలా సంతోషంగా ఉంది. నేను ఒక రిటైర్డ్ టీచర్ని కాబట్టి ఈ రకమైన గ్రాండ్ పేరెంట్స్ డే జరపడాన్ని, గ్రాండ్ పేరెంట్స్తో మాకున్న అనుబంధాన్ని ప్రకటించడానికి మాకు ఒక అవకాశాన్ని ఇవ్వడాన్ని చాలా చాలా అభినందిస్తూ, దానికోసం ఈ స్కూల్ స్టాఫ్ని అందరికీ కూడా నేను నా కృతజ్ఞతలు సమర్పిస్తున్నాను. ఇక్కడ తెలుగులో వేమన అని ఒక మహా గొప్ప కవి ఉన్నారు. వారి పద్యాన్ని ఒకదాన్ని చిన్న పద్యాన్ని చెప్పండి. అల్లుడెప్పుడు పల్కు ఆడంబరముగాను సజ్జనుండు పల్కు చల్లగాను కంచు మ్రోగునట్లు కనకంబు మ్రోగునా విశ్వదాభిరామ వినురవేమ. That means cheap metals sounds high, but gold never glitters like any cheap metal. Like that, good human beings never glitters, never sounds high,
but they live very high quality life and they maintain very high quality in life. That is our Vemana and his Vemana Pajjalu. Thank you very much. ಈ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ಇದು ಆಚರಿಸ್ಬೇಕಾದ್ರೆ ಎಲ್ಲರೂ ಸೇರಲಿ ಅಂತ ಸೇರ್ತಿದ್ದಾರಲ್ಲ, ಪ್ರತಿ ಕ್ಷಣ, ಪ್ರತಿ ಗಂಟೆ, ಪ್ರತಿ ದಿನವೂ ಗ್ರ್ಯಾಂಡ್ ಪೇರೆಂಟ್ ಡೇ. ಯಾಕೆಂದರೆ ಇವತ್ತು ನಾವು ಆಚರಿಸ್ತೀವಿ, ಬಟ್ ಸ್ವಾತಂತ್ರ್ಯ ಬಂದಿದೆ, ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಿ. ಅದೇ ರೀತಿ ಪ್ರತಿದಿನ ಸ್ವಾತಂತ್ರ್ಯ ಇದ್ದಾಗೆ ಪ್ರತಿದಿನ ಗ್ರ್ಯಾಂಡ್ ಪೇರೆಂಟ್ಸ್ ಡೇ. ಮಕ್ಕಳಲ್ಲಿ ನಾನು ಮಕ್ಕಳಾಗಿದ್ದೀನಿ ಅಂತ ಹೇಳೋದಕ್ಕೆ ಸಂತೋಷ, ನಮ್ಮ ಟೀಚರ್ ದೃಷ್ಟಿಯಿಂದ ನಾನು ತುಂಬ ಸಂತೋಷ ಆಗ್ತಾ ಇದೆ. ಗ್ರ್ಯಾಂಡ್ ಪೇರೆಂಟ್ಸ್ ನಾವು ಮಕ್ಕಳಾಗ್ಬಿಟ್ಟಿದ್ದೀವಿ, ಗ್ರ್ಯಾಂಡ್ ಪೇರೆಂಟ್ ಆಗಿಲ್ಲ, ಮಕ್ಕಳಾಗ್ಬಿಟ್ಟಿದ್ದೀವಿ. ಆಮೇಲೆ ಮನೆಯಲ್ಲಿ ಮಕ್ಕಳು ಎಲ್ಲರೂ ಬಿಸಿ ಕಾಲ ಗೊತ್ತಲ್ಲ ನಿಮಗೆಲ್ಲ, ಎಲ್ಲ ಬಿಸಿ ಅಂತಲೇ ಇರ್ತಾರೆ. ಅದರಲ್ಲೇ ಮಕ್ಕಳೇನು ಮಾಡ್ತಾರೆ, ಹುಡುಕ್ತಾರೆ, ಯಾರಿಗೂ ತೊಂದರೆ ಕೊಡ್ದಿರ ತಾತ ಇದ್ದಾರಲ್ಲ ಅಂದ್ಬಿಟ್ಟು ತಾತಾಗೆ ಅಜ್ಜಿಗೆ ಅನುಸರಣೆ ಮಾಡ್ಕೊಂಡು ಹೋಗ್ತಾರೆ. ಮೊನ್ನೆ ಏನಾಯ್ತು ಅಂದರೆ ಒಂದ್ಸರಿ ಕತೆ ಹೇಳಿದ್ದೆ, ಒಂದು ಕತೆ ಹೇಳ್ಬೇಕಾದ್ರೆ ಕಾಗೆ ಕತೆ ಹೇಳಿದ್ದೆ, ಜಗ್ಗಿಗೆ ಕಲ್ಲು ಹಾಕಿ ನೀರು ತೊಗೊಳೋದು. ಇವ್ರು ಕತೆ ಹೇಳೋದು ಮತ್ತೆ ಅದೇ ಕತೆ ಹೇಳೋಕ್ಕೆ ಹೋದರೆ ಅದೇ ನೀರಿತ್ತು, ಕೆಳಗಡೆ ಇತ್ತು ನೀರು ಅಂದರೆ ಕಲ್ಲು ಹಾಕ್ಬೇಕು ಅಂತ ಹೇಳ್ತಾರೆ. ನನಗೆ ತುಂಬ ಖುಷಿ ಆಗೋಯ್ತು. ಆಮೇಲೆ ಈ ಒಂದು ಗ್ರ್ಯಾಂಡ್ ಪೇರೆಂಟ್ಸಿಂದ ಈ ಒಂದು ಶಾಲೆ ಆಡಳಿತದವರು ಮಾಲೀಕರು ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತೊಂದು ಕತೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಏನು ಅಂದರೆ ಮಕ್ಕಳು ತುಂಬ ಹಠ ಸ್ವಭಾವ ಇರ್ತಾರೆ, ಕೆಲವು ಸೌಮ್ಯ ಸ್ವಭಾವ ಇರ್ತಾರೆ. ನಾವು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದೇ ರೀತಿ ಹಿಂದೆ ಅಕ್ಬರ್ ಅಂತ ರಾಜ ಮತ್ತು ಬೀರ್ಬಲ್ ಅಂತ ಮಂತ್ರಿ ಇದ್ದರು, ತುಂಬ ಬುದ್ಧಿವಂತ ಮಂತ್ರಿ. ಅಕ್ಬರ್ ರಾಜ ಏನು ಬುದ್ಧಿವಂತ ಅಲ್ಲ ಅಂತಲ್ಲ, ಬುದ್ಧಿವಂತನೇ ಅವನು. ಆದರೆ ಆ ಟೈಮ್ಗೆ ಎಲ್ಲ ಪಾಯಿಂಟ್ಸ್ ಬರೋಣ. ಅದಕ್ಕೆ ಪ್ರತಿಯೊಬ್ಬರು ನಾವೆಲ್ಲ ಏನಾಗಿ ಒಬ್ಬರು ಯಾರನ್ನ ಸ್ಕೂಟ್ರು ಸ್ಟ್ಯಾಂಡ್ ಏನಾದ್ರು ಬಿದ್ದಿದ್ರೆ ಎಲ್ಲರೂ ಇರ್ತೀವಿ, ಸ್ಟ್ಯಾಂಡ್ ಅಂತೀವಿ. ಅದೇ ಮನೇಲಿರೋ ತೊಂದರೆ ಆಗಲಿ ಅಂತೀವಿ. ಅದೆಲ್ಲ ಬೇಡ, ನಾವೆಲ್ಲರೂ ಚೆನ್ನಾಗಿರೋಣ, ನಾವೆಲ್ಲ ವಸುಧೈವ ಕುಟುಂಬ ಅಂದ್ಬಿಟ್ಟು ಪ್ರತಿಯೊಬ್ಬರು ನಾವೆಲ್ಲ ಚೆನ್ನಾಗಿರೋಣ. ಯಾರಿಗೇನಾದ್ರು ತೊಂದರೆ ಆಗ್ತಾರೆ ಹೆಲ್ಪಿಂಗ್ ನೇಚರ್ ಇರಲಿ. ಆಮೇಲೆ ಯಾರೋ ಸ್ಕೂಟ್ರು ಯಾರೋ ಸ್ಟ್ಯಾಂಡ್ ಹಾಕೋದ್ರೆ ಫಾಲೋ ಮಾಡಿ ಸ್ಟ್ಯಾಂಡ್ ಇತ್ತು ಅಂತ. ಅದೇ ಪಕ್ಕದಲ್ಲಿ ಅಮ್ಮ ಇಲ್ಲ ಯಾರೋ ಮನೇಲೇ ದ್ವೇಷ ಬೆಳೆಸ್ತೀವಿ, ಆ ದ್ವೇಷ ಬೇಡ. ಪ್ರತಿಯೊಬ್ಬರು ಸೋರೋಗುತ್ತೆ, ನಾವೆಲ್ಲ ಸೋರೋದ್ರೆ ಇಡೀ ವಿಶ್ವನೇ ಸೋರೋಗುತ್ತೆ. ಆಮೇಲೆ ಈ ಮಕ್ಕಳ ಮಧ್ಯೆ ಆರ್ಥಿಕತೆ ತಂದಿಡೋಣ. ಆರ್ಥಿಕತೆನೇ ಬೇರೆ, ಈ ಭೌತಿಕ ಮಟ್ಟನೇ, ಯಾಕಂದರೆ ಸಮಾಜನೇ ಬೇರೆ ಇದೆ, ನಾವೇ ಬೇರೆ ಇದ್ದೀವಿ. ಆ ಥರ ಬೆಳೀತಾ ಇದ್ದೀವಿ, ಬೇರೆ ಬೆಳೀತಾ ಇದ್ದೀವಿ. ಅದನ್ನು ಆದಷ್ಟು ಹೊಂದಿಸ್ಕೊಂಡು ನಾವು ಉಪಾಯವಾಗಿ ಹೋಗಬೇಕು. ಆಮೇಲೆ ಈ ಕಥೆ ಏನು ಅಂದರೆ, ಒಂದ್ಸಲಿ ರಾಜ ಕೊಡೆ ಮೇಲೆ ಮಗು ಕೂತಿರ್ತದೆ. ಅದೇನು ಮಾಡ್ತದೆ, ರಾಜ ಏನು ಮಾಡ್ತದೆ, ಮಗು ಸಂತೋಷ ಪಡಲಿ ಅಂತ ಆನೆ ಹೋಗ್ತಾ ಇದೆ ನೋಡುವುದು. ಆ ಮಗು ಏನು ಮಾಡ್ತದೆ, ಇದ್ದಕ್ಕಿದ್ದಂಗೆ ಆನೆ ಬೇಕು ಅಂತ. ಸರಿ, ಆನೆ ತರಕಾಗುತ್ತೆ. ಆಮೇಲೆ ಆ ಆನೆನ ಒಂದು ಜಡ್ಡು ಇದು ಒಂದು ಪಾತ್ರೆ ಒಳಗೆ ಹಾಕ್ಬಿಡು ಅಂತ ಹೇಳ್ಬೋದು. ಆನೆ ಪಾತ್ರೆ ಒಳಗೆ ಹಾಕೋದ್ರಿಂದ ಏನು ಮಾಡಬೇಕು, ಇವತ್ತು ತಕ್ಷಣ ಬೀರ್ಬಲ ಮಂತ್ರಿ ಇದ್ದಾನಲ್ಲ, ಮಂತ್ರಿನ ಕರೆದ್ಬಿಟ್ಟು ಏನಪ್ಪ ಮಾಡೋದು, ಮಗು ತುಂಬ ಸಿಕ್ಕಾಪಟ್ಟೆ ಆಟ ಮಾಡೋಕ್ಕೆ ಶುರು ಮಾಡ್ತಾರೆ, ಅಂತ ಕೂಗುತ್ತೆ. ಆವಾಗ ಏನು ಮಾಡ್ತಾರೆ ಅಂದ್ಬಿಟ್ಟು ಬೀರ್ಬಲ ಏನು ಮಾಡ್ತಾರೆ, ಒಂದು ಸಣ್ಣದು ಒಂದು ಆನೆ ಬೊಂಬೆ ತರಿಸ್ಬಿಟ್ಟು ಪಾತ್ರೆ ಒಳಗೆ ಹಾಕ್ತಾರೆ. ಆವಾಗ ಮಗು ತುಂಬ ಖುಷಿಯಾಗಿ ಆನಂದವಾಗಿರ್ತದೆ. ಆ ಥರ ನಾವು ಎಲ್ಲ ಅನುಸರಿಸ್ಕೊಂಡು ಪ್ರತಿಯೊಬ್ಬರು ಚೆನ್ನಾಗಿ ಮಾಡೋಣ. ದುಡ್ಡು ವಿಷಯ ಬೇಡ, ಆದರೆ ಹೆಲ್ಪಿಂಗ್ ನೇಚರ್ ಎಷ್ಟು ಸಾಧ್ಯವೋ ಅಷ್ಟು ಪ್ರತಿಯೊಬ್ಬರು ಚೆನ್ನಾಗಿರೋಣ. ಈ ಒಂದು ತುಂಬ ಕುಲುಷಿತ ವಾತಾವರಣ ಇದೆ. ಪ್ರತಿಯೊಂದು ಹೊರಗಡೆ ಕಾಲಿಟ್ಟರೆ ಸಾಕು, ಮನೆಯಿಂದ ಮನೆಯೂ ಕುಲುಷಿತ, ಹೊರಗಡೆ ಅಂಥದ್ದು ಮಕ್ಕಳು ಬೆಳೆಸ್ಬೇಕಾದ್ರೆ ತುಂಬ ಕಷ್ಟ ಇದೆ. ಇದರಲ್ಲಿ ನಮ್ಮ ಅಜ್ಜ ಅಜ್ಜಿನೂ ಅಂತೂ ತುಂಬ ಪಾತ್ರ ತುಂಬ ಮುಖ್ಯವಾದ್ದು. ನಾನು ಗುರುತಿಸಿದ್ದೆ ಟೀಚರ್ ಅವ್ರಿಗೆ ಮತ್ತೊಮ್ಮೆ ಅವರಿಗೆ ನಮಸ್ಕಾರಗಳು ಮತ್ತು ಶುಭಾಶಯ ತಿಳಿಸ್ತಾ ಎಲ್ರಿಗೂ ಈ ಕಾಲೇಜ್ ಎಲ್ರಿಗೂ ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರೋಣ, ಇರೋಷ್ಟು ದಿನ ತುಂಬ ಚೆನ್ನಾಗಿರೋಣ, ಆನಂದವಾಗಿರೋಣ ಅಂತ ಹೇಳ್ಬಿಟ್ಟು ನಾನು ಒಂದು 2 ಮಾತಿನ ಅವಕಾಶ ಕೊಟ್ಟಂತ ಈಗ ಎಲ್ರಿಗೂ ನಾನು ಅಭಿನಂದನೆ ಮತ್ತು ಅಜ್ಜಿಯರಿಗೆ ಒಂದೆರಡು ಸಣ್ಣ ಗೇಮ್ ಅಂತ ಮಾಡ್ತಾ ಇದ್ದೀವಿ.